ಡಾಕ್ಟರ್, ಈ ಏರ್ ಫಾಲ್ ಆಗಬೇಕಾದ್ರೆ ಇನ್ವೆಸ್ಟಿಗೇಷನ್ ಏನಾದರೂ ಮಾಡಿಸ್ಬೇಕಾಗುತ್ತಾ? ಹೀಗೆ? ಎಸ್ ಮೇಡಮ್, ಲೈಕ್ ಜನರಲಿ ಏನಾಗುತ್ತೆ ಅಂದರೆ ಈಗ ಕಾರಣದ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ತುಂಬಾ ಹೇರ್ ಬ್ರೇಕೇಜ್ ಆಗ್ತಾ ಇದೆ, ಮಧ್ಯದಲ್ಲಿ ಕಟ್ ಆಗ್ತಾ ಇದೆ, ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಈ ರೀತಿಯಾದಂಥ ಚೇಂಜಸ್ಸು ಜನರಲಿ ಐರನ್ ಡೆಫಿಷಿಯನ್ಸಿ ಇಂಡ್ಯೂಸ್ ಹೇರ್ ಲಾಸ್ ಅಂತ ಹೇಳ್ತೀವಿ. ಐರನ್ ಡೆಫಿಷಿಯನ್ಸಿ ಏನಾದರೂ ಇತ್ತು ಅಂತಂದರೆ ಈ ಥರ ಬ್ರೇಕೇಜ್ ಆಗ್ತಾ ಇರುತ್ತೆ. ಈಗ ಫೀಮೇಲಲ್ಲಿ ತಲೆಭಾಗದ ಎಲ್ಲ ಕಡೆಗೂ ಹೇರ್ ತುಂಬಾ ಸಣ್ಣ ಆಗ್ತಾ ಇರುತ್ತೆ, ತುಂಬ ಥಿನ್ ಆಗ್ತಾ ಇರುತ್ತೆ, ಎಕ್ಸೆಸಿವ್ ಹೇರ್ ಫಾಲ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾದಂಥ ಕಂಡೀಷನ್ಸ್ಗಳಲ್ಲಿ ಓಕೆ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, PCOD ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಇದರಲ್ಲಿ ತುಂಬಾ ಹೇರ್ ಥಿನ್ ಆಗಿ ಎಕ್ಸೆಸಿವ್ ಹೇರ್ ಫಾಲ್ ಆಗೋಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಅದಾದ ನಂತರ PCODಗೋಸ್ಕರ ನಾವು ಅಗೇನ್ ಟು ರೂಲ್ ಔಟ್ ಈ ಥರ ಥಿನ್ನಿಂಗ್ ಯಾಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋದಾಗಲಿ ಇದೆಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಲೇಬೇಕಾಗತ್ತೆ. ಇನ್ನು ಥರ್ಡ್ ಅಂತಂತ ಹೇಳಿದಾಗ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ ಓಕೆ, ಸೊ ಥೈರಾಯ್ಡ್ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾ ಇಲ್ಲ, ಸೊ ಅತಿ ಕಡಿಮೆ ಆಗಿ ಮಾಡ್ತಾ ಇದೆ, ತನ್ನ ಫಂಕ್ಷನ್ಸ್ ಕರೆಕ್ಟಾಗಿ ಮಾಡ್ತಾ ಇಲ್ಲ, ತುಂಬ ಕುಗ್ಗೋಗಿದೆ, ಅದೊಂದು ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಈ ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ, ಜನರಲಿ ಸ್ಕ್ಯಾಲ್ಪ್ ಅನ್ನೋದು ತುಂಬ ಡ್ರೈ ಆಗಿರುತ್ತೆ. ಸೊ ಹೇರ್ಗಳೆಲ್ಲ ಡ್ರೈ ಆಗ್ತಾ ಇರುತ್ತೆ, ಎಕ್ಸೆಸಿವ್ ಹೇರ್ ಫಾಲ್ ಆಗ್ತಾ ಇರುತ್ತೆ, ಇನ್ನೊಂದು ಥಿನ್ನಿಂಗ್ನೂ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿಯಾದಂಥ ಹೇರ್ ಫಾಲ್ ಇದ್ದಾಗ ನಾವು ಜನರಲಿ ವಿ ರೆಕಮೆಂಡ್ ದಮ್. ಓಕೆ, ಸೊ ಥೈರಾಯ್ಡ್ ಪ್ರಾಬ್ಲಮ್ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೆಟರ್ ನೀವು ಥೈರಾಯ್ಡ್ದು ಟೆಸ್ಟಿಂಗ್ ಮಾಡಿಸೋದು ಒಳ್ಳೆಯದು ಅನ್ನೋದು. ಸೊ ದೀಸ್ ಆರ್ ಸಮ್ ಆಫ್ ದ ಲೈಕ್ ಕಾಮನ್ ಟೆಸ್ಟಿಂಗ್ಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಆರೋಗ್ಯವಾಗಿರಬೇಕು, ಏರ್ ಫಾಲ್ ಸಮಸ್ಯೆ ಉಂಟಾಗಬಾರ್ದು ಅಂದರೆ ನಾವು ತೆಗೆದುಕೊಳ್ಳುವಂಥ ಆಹಾರ ಕೂಡ ಇಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಯಾವ ರೀತಿ ಫುಡ್ ತಗೊಳ್ಬೇಕು? ಎಸ್ ಮೇಡಮ್, ಲೈಕ್ ರೈಟ್, ಈಗ ಆಹಾರ ಅಂತಂತ ಹೇಳಿದ್ರೆ ಸೊ ನಾನು ಹೇಳಿದೆ, ಸೊ ವೈಟಮಿನ್ D3, ಓಕೆ, ಸೊ ಫೆರಟಿನ್, ಓಕೆ, ವೈಟಮಿನ್ C, ಓಕೆ, ಇದು ಬಹಳ ಮುಖ್ಯ ಆಗುತ್ತೆ. ಸೊ ಐರನ್ನು ಮತ್ತು ವೈಟಮಿನ್ C ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ, ಐರನ್ ಇಸ್ ದ ಮೇನ್ ನ್ಯೂಟ್ರಿಯೆಂಟ್ ಫಾರ್ ಹೇರ್ ಸ್ಟ್ರೆಂತ್ ಆ್ಯಂಡ್ ಹೇರ್ ಗ್ರೋತ್ ಅಂತ. ಸೊ ಈ ಐರನ್ ರಿಚ್ ಕಂಟೆಂಟ್ ಫುಡ್ಗಳು ಈಗ ಡ್ರೈ ಫ್ರೂಟ್ಸಲ್ಲಿ ಜನರಲಿ ಕಪ್ಪು ದ್ರಾಕ್ಷಿಗಳಾಗಿರ್ಬೋದು, ಡೇಟ್ಸ್ ಆಗಿರ್ಬೋದು, ಬ್ಲ್ಯಾಕ್ ಡೇಟ್ಸ್ ಆಗಿರ್ಬೋದು, ಓಕೆ, ಸೊ ಆಲ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಓಕೆ, ಸೊ ಸೊಪ್ಪುಗಳಾಗಿರ್ಬೋದು, ಇದರಲ್ಲಿ ಐರನ್ ಜಾಸ್ತಿ ಇರುತ್ತೆ. ಓಕೆ, ಪ್ರೊಮೊಗ್ರಾನೇಟ್ ಆಯಿತು ಫ್ರೂಟ್ಸಲ್ಲಿ, ಓಕೆ, ಬೆಲ್ಲದ ಪ್ರಾಡಕ್ಟ್ಸ್ಗಳು, ಓಕೆ, ಸೊ ಇದರಲ್ಲಿ ಕೂಡ ಐರನ್ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ತೊಗೊಳ್ತಾ ಇರಬೇಕಾದ್ರೆ ಅದ್ರ ಜೊತೆಯಲ್ಲಿ ವೈಟಮಿನ್ C ಅನ್ನೋಂಥದ್ದನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂತ ಹೇಳಿದ್ರೆ ಬಾಡಿಗೆ ನಾವು ಐರನ್ ತೊಗೊಂಡಾಗ ವೈಟಮಿನ್ C ಚೆನ್ನಾಗಿತ್ತು ಅಂದರೆ ಮಾತ್ರ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಐರನ್ನ. ಸೊ ಹಾಗಾಗಿ ಅದ್ರ ಜೊತೆಯಲ್ಲಿ ವೈಟಮಿನ್ C ರಿಚ್ ಫುಡ್ಗಳನ್ನು ತೊಗೊಳೋದು ಭಾಳ ಇಂಪಾರ್ಟೆಂಟು. ಸೊ ಈ ವೈಟಮಿನ್ C ರಿಚ್ ಫುಡ್ಸ್ ಎದರಲ್ಲಿ ಸಿಗುತ್ತೆ ಅಂತಂತ ಹೇಳಿದ್ರೆ ಈಗ ಆಲ್ಮೋಸ್ಟ್ ಸಿಟ್ರಸ್ ಫ್ರೂಟ್ಸ್ಗಳು, ಲೆಮನ್ ಆಗಿರ್ಬೋದು, ಆರೆಂಜಸ್ ಆಗಿರ್ಬೋದು, ಮೋಸಂಬಿ ಆಗಿರ್ಬೋದು, ಆಮ್ಲ ಜ್ಯೂಸ್ಗಳಾಗಿರ್ಬೋದು. ಸೊ ಇದರಲ್ಲೆಲ್ಲ ನಿಮಗೆ ವೈಟಮಿನ್ C ಚೆನ್ನಾಗಿರುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಎರಡೂ ತೊಗೊಳ್ಳೋದು. ಅದರ ಜೊತೆಯಲ್ಲಿ ಸೊ ಬ್ಯಾಲೆನ್ಸ್ಡ್ ಡೈಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಆರೋಗ್ಯವಾಗಿ ಇರಬೇಕು ಅಂತಂದರೆ ಬಾಡಿ ಚೆನ್ನಾಗಿತ್ತು ಅಂತಂದರೆ ಹೇರ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯಾವುದೂ ಡೆಫಿಷಿಯನ್ಸಿ ಇರ್ಬೋದು, ಬ್ಯಾಲೆನ್ಸ್ ಡೈಟ್ ಇಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಬೇಕು ಡಾಕ್ಟರ್, ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ಸೊ ಹೇರ್ ಮೇಂಟೆನೆನ್ಸ್ ಅಂತಂತ ಹೇಳಿದಾಗ ಈಗ ಜನರಲಿ ನಮ್ಮ ಸ್ಕ್ಯಾಲ್ಪ್ ಯಾವ ರೀತಿಯಾದಂಥ ಸ್ಕ್ಯಾಲ್ಪ್ ಇದೆ ಅಂತ ಕಂಡುಹಿಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಅಂದರೆ ಎಷ್ಟು ಟೈಮಿಗೆ ನಾವು ವಾಶ್ ಮಾಡಬೇಕು, ಯಾವ ಟೈಮಲ್ಲಿ ವಾಶ್ ಮಾಡಬೇಕು, ಯಾವ ಟೈಮಲ್ಲಿ ಆಯಿಲ್ ಮಾಡಬೇಕು, ಓಕೆ, ನಮ್ಮದು ಯಾವ ರೀತಿಯಾದಂಥ ಸ್ಕ್ಯಾಲ್ಪ್ ಇದೆ ಅಂತ ತಿಳ್ಕೊಳ್ಳೋದು ಬಹಳ. ಈಗ ಎಕ್ಸಾಂಪಲ್ ಅಂತಂತ ಹೇಳಿದಾಗ ದೇರ್ ಆರ್ 3 ಟೈಪ್ಸ್ ಆಫ್ ಸ್ಕ್ಯಾಲ್ಪ್ ಅಂತ ಹೇಳ್ಬೋದು ನಾನು. ಸೊ ಈ 3 ಸ್ಕ್ಯಾಲ್ಪಲ್ಲಿ ಏನಿರುತ್ತೆ ಅಂತಂದರೆ ಒಬ್ಬರದು ಡ್ರೈ ಸ್ಕ್ಯಾಲ್ಪ್ ಇರುತ್ತೆ. ಡ್ರೈ ಸ್ಕ್ಯಾಲ್ಪ್ ಅಂತಂತಂದರೆ ಏನು ಅಂದರೆ ಇವಾಗ ನಾನು ಇವತ್ತು ವಾಶ್ ಮಾಡಿದೆ ಅಂತಂತ ಹಿಡ್ಕೊಂಡ್ರೆ ಒಂದು ವಾರದವರೆಗೂ ನನ್ನ ಸ್ಕ್ಯಾಲ್ಪ್ ಡ್ರೈ ಆಗೇ ಇರುತ್ತೆ, ಆಯಿಲ್ ಅಂಶನೇ ಇರೋದಿಲ್ಲ ಅದಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಆಯಿಲಿಂಗ್ ಅನ್ನೋಂಥದ್ದೇನಿರುತ್ತೆ ನೋಡಿ, ಸೊ ಅಟ್ಲೀಸ್ಟ್ ಒಂದು 2 to 3 ಟೈಮ್ಸ್ ವೀಕ್ಲಿ ಮಾಡಿದ್ರು ಒಳ್ಳೆಯದು. ಓಕೆ, ಸೊ ಇದು ಡ್ರೈ ಸ್ಕ್ಯಾಲ್ಪ್ ಅವರಿಗೆ. ಫ್ರೀಕ್ವೆಂಟಾಗಿ ವಾಷಸ್ ಬೇಕಾಗೋದಿಲ್ಲ ಅವರಿಗೆ. ಸೊ ಇನ್ ಕೇಸ್ ಅವರೇನೋ ತುಂಬಾ ಧೂಳಲ್ಲೆಲ್ಲ ಹೋಗ್ತಾ ಇದ್ದಾರೆ ಅಂತಂತ ಹೇಳಿದಾಗ ಮಾತ್ರ ಒಂದು 2 ರಿಂದ 3 ಸಾರಿ ವಾಶ್ ಮಾಡಿದ್ರು ಓಕೆ ಅಂತ ಹೇಳ್ಬೋದು. ಯಾಕೆಂದರೆ ಆಲ್ರೆಡಿ ಅವ್ರ ಸ್ಕ್ಯಾಲ್ಪ್ ತುಂಬ ಡ್ರೈ ಇರುತ್ತೆ. ಸೊ ನೆಕ್ಸ್ಟ್ ಮಾಡ್ರೇಟ್ಲಿ ಆಯಿಲಿ ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ. ಮಾಡ್ರೇಟ್ಲಿ ಆಯಿಲಿ ಸ್ಕ್ಯಾಲ್ಪ್ ಅಂತಂತ ಹೇಳಿದ್ರೆ ಇವತ್ತು ವಾಶ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಓಕೆ, ಸೊ 3rd day to 4th day ಸ್ವಲ್ಪ ಆಯಿಲಿ ಆಗುತ್ತೆ ಸ್ಕ್ಯಾಲ್ಪು. ಇಂಥವ್ರು ಅಟ್ಲೀಸ್ಟ್ ವೀಕ್ಲಿ ಒಂದು 3 to 4 ಟೈಮ್ಸ್ ವಾಶ್ ಮಾಡಿದ್ರು ನಡೆಯುತ್ತೆ. ಆಯಿಲಿಂಗ್ ವಾರಕ್ಕೆ ಒಂದ್ಸರಿ ಮಾಡಿದ್ರು ಸಾಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಮಾಡ್ರೇಟ್ಲಿ ಆಯಿಲಿ ಸ್ಕ್ಯಾಲ್ಪ್ ಅಂತ ಹೇಳ್ಬೋದು. ಇನ್ನು ಥರ್ಡ್ದು ಆಯಿಲಿ ಸ್ಕ್ಯಾಲ್ಪ್ ಅಂತಂತಂದರೆ ಹೇಗಿರುತ್ತೆ ಅಂತಂತ ಹೇಳಿದ್ರೆ ಇವತ್ತು ವಾಶ್ ಮಾಡಿಬಿಟ್ರೆ ಬೈ ಈವ್ನಿಂಗ್ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಅನ್ನೋಷ್ಟರಲ್ಲೇ
ಸ್ಕ್ಯಾಲ್ಪ್ ಎಲ್ಲ ಫುಲ್ ಆಯಿಲಿ ಆಗಿಬಿಟ್ಟಿರುತ್ತೆ. ಸೊ ಹ್ಯಾಸ್ ಎಫ್ ನಾನು ಆಯಿಲ್ ಹಚ್ಕೊಂಡಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಆಯಿಲಿಂಗ್ ಮಾಡುವಂಥ ಅವಶ್ಯಕತೆನೇ ಇಲ್ಲ ಅಲ್ಲಿ, ಯಾಕಂದ್ರೆ ಆಯಿಲಿಂಗ್ ಇಸ್ ನಥಿಂಗ್ ಬಟ್ ಕಂಡೀಷನಿಂಗ್ ಯುವರ್ ಹೇರ್ ಅಂತ. ಓಕೆ, ಸೊ ಇಂಥ ಸಮಯದಲ್ಲಿ ಸೊ ಯು ಡೋಂಟ್ ಹ್ಯಾವ್ ಟು ಇದು ನೀವು ಆಯಿಲ್ ಹಚ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಫ್ರೀಕ್ವೆಂಟ್ ವಾಷಸ್ ಇಸ್ ಇಂಪಾರ್ಟೆಂಟ್ ಇಲ್ಲಿ, ಮೈಲ್ಡ್ ಶಾಂಪೂಗಳಿಂದ, ಹರ್ಬಲ್ ಶಾಂಪೂಸ್ಗಳಿಂದ. ಸೊ ಜಾಸ್ತಿ ಡಿಟರ್ಜೆಂಟ್ ಯೂಸ್ ಮಾಡ್ಬೋದು. ಸೊ ಫ್ರೀಕ್ವೆಂಟ್ ಸ್ಟ್ರಾಂಗ್ ಡಿಟರ್ಜೆಂಟ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಫಾಲಿಕಲ್ಸ್ ವೀಕ್ ಆಗಿ ಎಕ್ಸೆಸಿವ್ ಹೇರ್ ಫಾಲ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಈ ಥರ ಸ್ಕ್ಯಾಲ್ಪ್ ಇದ್ದವರು ಫ್ರೀಕ್ವೆಂಟ್ ವಾಷಸ್ ಇಸ್ ರಿಕ್ವೈರ್ಡ್. ವಾರಕ್ಕೆ ಆಲ್ಟರ್ನೇಟಿವ್ ಡೇಸ್ ವಾಶ್ ಮಾಡಿದ್ರು ನಡೆಯುತ್ತೆ, ಬಟ್ ವಿತ್ ಮೈಲ್ಡ್ ಶಾಂಪೂಸ್ಗಳು. ಓಕೆ, ಆಯಿಲಿಂಗ್ ಅವಶ್ಯಕತೆ ಇರೋದಿಲ್ಲ ಇಂಥ ಸ್ಕ್ಯಾಲ್ಪಲ್ಲಿ ಅಂತ ಹೇಳ್ಬೋದು ನಾನು. ಓಕೆ ಡಾಕ್ಟರ್, ಈ